ರೀತಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಈಗ ನೋಡಿ ನೀರು ಹಾಕಿ ನಿಮ್ಗೆ ಎಷ್ಟು ಕ್ವಾಂಟಿಟಿ ಬೇಕು ನೋಡಿ ಅಷ್ಟು ನೀರು ಹಾಕಿ ಭಾಳ ಚಲೋ ಮಾಡಕ್ಕೆ ಹೋಗ್ಬೇಡ್ರಿ, ಇಲ್ಲಾಂದ್ರೆ ಭಾಳ ಹೊತ್ತು ಕುದಿಸ್ಬೇಕಾಗ್ತೈತಿ. ಈಗ ನೋಡ್ರಿ ಅದೇ ಟೀ ಕಪ್ಲಿನ ಒಂದು 3 ಟೀ ಕಪ್ ಟೀ ಕಪ್ ಅಷ್ಟು ನೀರನ್ನು ಹಾಕಿದ್ದಾನೆ ನೋಡಿರಿ. 3 ಟೀ ಕಪ್ ಅಷ್ಟು ನೀರು ಹಾಕಿದ್ದಾನೆ ನಾನು. ನಿಮ್ಗೆ ಎಷ್ಟು ಬೇಕು ತೊಳುವ ನೋಡ್ಕೊಂಡು ಹಾಕೊಳ್ಳಿ. ಇದನ್ನು ಇನ್ನೂ ಕುದಿತೈತಿ, ಕುದ್ಮೇಲೆ ಮತ್ತೆ ಗಟ್ಟಿ ಆಗ್ತದೆ. ಕುದಿಸ್ಕೊಂಡು ಈಗ ನೋಡಿ ನಾನು ಪನ್ನೀರ್ ಮಸಾಲ ಪನ್ನೀರ್ ಮಸಾಲ 2 ಸ್ಪೂನ್ ಅಷ್ಟು ಪನ್ನೀರ್ ಮಸಾಲ ಆ್ಯಡ್ ಮಾಡ್ಕೊಳ್ಳಿ. ಮುಚ್ಚಿ 2 ನಿಮಿಷ ಫ್ರೈ ಮಾಡ್ಕೊಳ್ಳಿ. ರುಚಿ ಎಲ್ಲನೂ ಇದ್ರನ ನಾಲ್ಗೆಗೂ ರುಚಿಯಾಗಿರ್ತದೆ. ಹಾಗಾಗಿ ಈಗ ಹುಳಿಯಾಗಿ ಟೊಮೆಟೊನ ಯೂಸ್ ಮಾಡಿದೆವು, ಹಾಗಾಗಿ ನಾನು ಸ್ವಲ್ಪ ಸಿಹಿ ಇರಲಿ ಅಂಥೇಳಿ ಒಂದು ಸ್ವಲ್ಪ ಸಕ್ಕರೆ ಇಲ್ಲಾಂದ್ರೆ ಬೆಲ್ಲನ ಯಾವ್ದಾರ ಯೂಸ್ ಮಾಡ್ಬೋದು ನೀವು. ನೋಡಿರಿ ಈ ಥರ ಮಾಡ್ಕೊಳ್ರಿ. ಈಗ ನಮ್ಮ ಪನ್ನೀರ ರೆಡಿ ಆಗೈತಿ. ನೀವು ಸವಿರಿ ಹೆಂಗೈತೆ ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿರಿ. ಟೇಸ್ಟಿ ಆಗಿದ್ರೆ ಮತ್ತು ನಮಗೆ ತಿಳಿಸ್ರಿ, ಕಮೆಂಟ್ ಮೂಲಕ ನಮಗೆ ತಿಳಿಸ್ರಿ. ನೋಡಿರಿ ಈ ಥರ ನಾವು ಸರ್ವ್ ಮಾಡ್ಕೊಳ್ತಾನು. ನಿಮಗೂ ಈ ರೆಸಿಪಿ ಇಷ್ಟ ಆಗಿದ್ರೆ ಇದ್ರೊಳಗೆ ಮತ್ತೇನು ಹಾಕೋಂಗಿಲ್ಲ ನೋಡಿರಿ. ಎಷ್ಟು ಈಸಿಯಾಗಿ ಮತ್ತು ಸಿಂಪಲ್ಲಾಗಿ ಮಾಡ್ಬೋದು. ಜಾಸ್ತಿ ಮಸಾಲನೂ ಹಾಕಿಲ್ಲ ಏನಿಲ್ಲ. ನೋಡಿರಿ ಇಷ್ಟ ಆದರೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿರಿ.